ನಾನೇನ್ ನಂಬ್ತೀನಿ ಅಂದ್ರೆ ನಾವುಗಳು ಮನುಷ್ಯ ಹುಟ್ಟಕ್ಕೆ ನಾವು ಅಣುವಾಗಿ ಎಷ್ಟು ಫೈಟ್ ಮಾಡಿ ನಾವು ಹುಟ್ಟಿದೀವಲ್ವಾ, ಹಾಗೆ ಎಲ್ಲಾ ಕಥೆಗಳು ಫೈಟ್ ಮಾಡ್ತಾ ಇರ್ತವೆ. ನಮ್ಮೊಳಗೆ ಇರೋ 1000 ಕಥೆಗಳು ಫೈಟ್ ಮಾಡಿ ನಾನ್ ಸಿನಿಮಾ ಮಾಡ್ಬೇಕು, ನನ್ ಕತೆ ಸಿನಿಮಾ ಮಾಡು ಅಂತ. ಅಂದ್ರೆ ಈ ಕತೆಗೆ ಅಷ್ಟು ಪವರ್ ಇತ್ತು, ಅದು ಇವತ್ತು ಹೊರಗಡೆ ಬಂದು ಅದಕ್ಕೆ ಏನ್ ಬೇಕು ಎಲ್ಲ ತಗೊಂಡು ಸಿನಿಮಾ ಆಗಿ ಗೆದ್ದಿದೆ. ಸೊ ಇದು ಒಂದು ಸಾರ್ಥಕತೆ ಅಂತ ಹೇಳ್ಬೋದು. ಆಮೇಲೆ ಸಣ್ಣ ಡಿಫ್ರೆನ್ಸ್ ನನ್ಗೆ ಗೊತ್ತಾಗ್ತಿದೆ. ಅಂದ್ರೆ ನಾವುಗಳು ಈ ಸ್ಟ್ರೀಟ್ ಪಬ್ಲಿಸಿಟಿ ಮಾಡ್ತಿದ್ವಲ್ಲ, ಆ ಟೈಮ್ಗೂ ಈಗ ಡಿಜಿಟಲ್ ಅಂತ ಏನು ಒಂದು ಎರಾ ಬಂದಿದ್ದಾರೆ ಈ ಟೈಮ್ಗೂ. ಅವಾಗ ಏನಂತಂದ್ರೆ ಜನಗಳು ತುಂಬಾ ಮಾತಾಡೋರು, ಒಬ್ರಿಗೊಬ್ರು ಮಾತಾಡೋರು. ಟೀ ಅಂಗಡಿ ಹತ್ರ, ಕಾಫಿ ಕುಡಿಬೇಕಾದ್ರೆ, ಕಾಲೇಜಲ್ಲಿ, ಬಸ್ಸಲ್ಲಿ ಮಾತಾಡ್ತಿದ್ದು ಒಂದೇ ಟಾಪಿಕ್ ಏನಂದ್ರೆ ಯಾವ ಸಿನಿಮಾ ನೋಡಿದೆ, ಕಂಗ್ರಾಚುಲೇಷನ್ ಚೆನ್ನಾಗಿದ್ಯೋ ಇಲ್ವೋ, ಯಾರು ಹೀರೋ ಇದು ಹೊಸಬ ಬಂದಾನೆ, ಈ ಡಿಸ್ಕಷನ್ ಆಗ್ತಾ ಇತ್ತು. ಈಗೇನಾಗಿದೆ, ಎಲ್ಲಾ ಡಿಸ್ಕಷನ್ ಡಿಜಿಟಲ್ ಅಲ್ಲಿ ಆಗ್ತಾ ಇದೆ, ಕಮೆಂಟ್ ಬಾಕ್ಸ್ ಅಲ್ಲಿ ಆಗ್ತಾ ಇದೆ. ಸೊ ಅದಲ್ಲ ನಮ್ ಕಲ್ಚರ್. ಪೋಸ್ಟ್ ಹಾಕೋದಾಗ್ಲಿ ತಲುಪಿಸೋದಾಗ್ಲಿ ಅದು ನಮ್ ಧರ್ಮ. ಏನಂದ್ರೆ ಸಿನಿಮಾ ನೋಡಿ ಹೊರಗಡೆ ಹೋದವರು ಆ ಸಿನಿಮಾ ಬಗ್ಗೆ ಮಾತಾಡ್ಬೇಕು. ಸಿನಿಮಾ ಚೆನ್ನಾಗಿದ್ಯೋ ಇಲ್ವೋ ನೋಡ್ಬೇಡ. ಆಮೇಲೆ ಎಲ್ಲಾರ್ದು ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಇರುತ್ತೆ. ನಮ್ ಸಿನಿಮಾ ನೋಡಿದ್ರು 99% ಅಥವಾ 100% ಎಲ್ಲ ಪಾಸಿಟಿವ್ ರಿವ್ಯೂ ಕೊಟ್ಟಿದ್ದಾರೆ. ಹೊರಗಡೆ ಜನಗಳು ಈ ಸಿನಿಮಾ ನಮ್